ನೆಲಮಂಗಲ ತಾಲೂಕಿನ ಬೀರವಾರ ಗ್ರಾಮದ ಬಳಿ ನಡೆದ ಭೀಕರ ರಸ್ತೆ ಅಪಘಾತವೊಂದರಲ್ಲಿ 10 ವರ್ಷದ ಕಂದಮ್ಮ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಶಾಲೆಗೆ ತೆರಳುತ್ತಿದ್ದ ಮಗುವಿನ ಮೇಲೆ ಅತಿ ವೇಗವಾಗಿ ಬಂದ ಕಾರು ಹರಿದು ಸ್ಥಳದಲ್ಲೇ ಮೃತಪಟ್ಟಿದೆ. ಮೃತರನ್ನು ಸರ್ಕಾರಿ ಶಾಲೆಯಲ್ಲಿ 4ನೇ ತರಗತಿ ಓದುತ್ತಿದ್ದ ಲಿಖಿತಾ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ 8:30ಕ್ಕೆ ಶಾಲೆಯಲ್ಲಿ ಪರೀಕ್ಷೆ ಇದ್ದ ಹಿನ್ನೆಲೆಯಲ್ಲಿ ಬಾಲಕಿ ತನ್ನ ದೊಡ್ಡಮ್ಮ ವಿಶಾಲಕ್ಷಿಯವರ ಜೊತೆ ಶಾಲೆಗೆ ತೆರಳುತ್ತಿದ್ದರು. ರಸ್ತೆ ದಾಟುವಾಗ ಪೆನ್ಸಿಲ್ ಮರೆತು ಹೋಗಿದೆ ಎಂದು ಮಗು ವಾಪಸ್ ಬರುವಷ್ಟರಲ್ಲಿ ನೆಲಮಂಗಲದಿಂದ ಕುಣಿಗಲ್ ಕಡೆಗೆ ಅತಿ ವೇಗವಾಗಿ ಬಂದ ಶಿಫ್ಟ್ ಕಾರು ಬಾಲಕಿಗೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ದೊಡ್ಡಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಗಳನ್ನ ಕಳೆದುಕೊಂಡ ತಂದೆ ಶ್ರೀಕಾಂತ್ ಅವರ ಆಕ್ರಂದನ ಎಲ್ಲರ ಕಣ್ಣಂಚಲ್ಲಿ ನೀರು ತರಿಸಿದೆ. ಗಾರೆ ಕೆಲಸ ಮಾಡಿಕೊಂಡು ಯಾರದೋ ಸಹಾಯವಿಲ್ಲದೆ 3 ಹೆಣ್ಣು ಮಕ್ಕಳನ್ನು ಕಷ್ಟಪಟ್ಟು ಬೆಳೆಸಿದ್ದೆ ಎಂದು ಶ್ರೀಕಾಂತ್ ಕಣ್ಣೀರಿಟ್ಟಿದ್ದಾರೆ. ಟೈಮಲ್ಲಿ ರೋಡ್ ದಾಟೋ ಟೈಮಲ್ಲಿ ಈ ಥರ ಆಗ್ತದೆ. ಕಾರ್ನವ್ರು ಓವರ್ ಸ್ಪೀಡ್. ನಾವು ಮದುವೆ ಆಗಿ 14-15 ವರ್ಷ ನಡೀತೈತೆ. 3 ಜನ ಹೆಣ್ಮಕ್ಳು. ಈಗ ನಮ್ಮ ತಾಯಿಗೆ ಹುಷಾರಿಲ್ಲ, ಬೆಡ್ ಹಿಡಿದು ಬಿಟ್ಟವ್ರೆ. ನಾನು ಮದುವೆ ಆಗಿರೋದು ಮುಂದೆ ನುಡೆಮರ್ನಳ್ಳಿ ಹ್ಯಾಂಡ್ ಪೋಸ್ಟು. ನಮ್ಮಮ್ಮ ಇರೋದು ನಾರ್ಮಲ್. ನಮ್ಮಮ್ಮ ನೋಡ್ಕೊಳೋರು ಯಾರೂ ಇಲ್ಲ. ನಿಮ್ಮ ಮಕ್ಕಳು ನೋಡ್ಕೊ, ನಾನು ನಮ್ಮಮ್ಮನ ನೋಡ್ಕೊತೀನಿ ಅಂದ್ಬಿಟ್ಟು ವಾರಕ್ಕೆ 1-2 ಸಲ ಬಂದು ಹೋಗ್ತಾ ಇದ್ದೆ. ಈಗ 3 ದಿನ ಆಗಿಲ್ಲ ನಾನು ಬಂದು ಮಕ್ಕಳು ನೋಡೋಣ ಅಂದ್ಬಿಟ್ಟು ಭಾನುವಾರ ಬಂದಿದೆ. ನಮ್ಮ ರಜೆ ಇರ್ತದೆ ಹುಡುಗರಿಗೆ. ನಾನು 1.5 ತಿಂಗಳಾಗೈತೆ, ನನಗೂ ಕಾಲೇಟ್ ಆಗ್ತೀನಿ. ಮನೆಯವ್ರನ್ನೇ ಕರ್ಕೊಂಡೋಗಿ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ರು. ಇವತ್ತು ಕೆಲ್ಸಕ್ಕೆ ಹೋಗೋಣ ಅಂತ ಹೋಗಿದ್ದೆ. ಭಾನುವಾರ ಬರ್ತೀನಿ ಕಣಪ್ಪ, ಇವತ್ತು 3 ದಿನ ಕೆಲಸ ಮಾಡಿಬಿಟ್ಟು ಇನ್ನೂ ತಿಂಡಿ ತಂದು ಕೊಡ್ತೀನಿ ಅಂತ. ಕಾಲು ಲೇಟ್ ಆಗಿದ್ರು ಇದೇ ಕಾಲ ಮೇಲೆ ಕುಂತ್ಕೊಂಡು ಮುದ್ದಾಡಿ ಅಪ್ಪ ಹೋಯ್ತೀನಿ ಕೊಡೋ ನಾನು ಅಂತ ಅಂದೆ. ಅಪ್ಪ ಹೋಯ್ತಿದೀಯಾ, ನಾಷ್ಟನೂ ಮಾಡಿದೆ, ಏನೂ ಇಲ್ಲ, ನೀರನ್ನು ಕೊಟ್ಕೊಂಡು ಹೋಗುವ. ಒಂದು ಸೊಂಪು ನೀರು ಕೊಟ್ಟಿದ್ದೆ ಅಷ್ಟೇ ಅಣ್ಣ. ಎಲ್ಲ ತಂದೆಯವ್ರಿಗೂ ಮಕ್ಕಳು ಬಾಯಿಗೆ ನೀರು ಬಿಟ್ಬಿಟ್ಟು ಅಪ್ಪನ್ನ ಕಳಿಸ್ತಾರೆ. ನನ್ನ ಮಗಳು ನನಗೆ ನೀರು ಕೊಟ್ಬಿಟ್ಟು ದೊಡ್ಡ ಮಗಳೇ ಹೊಟ್ಟಲ್ಲ ಸರ್. ಹಾಸಿಗೆ ಹಿಡಿದಿರುವ ತಾಯಿಯ ಆರೈಕೆಯ ಓರೆಯು ಇವರ ಮೇಲಿತ್ತು. ಈ ಘಟನೆಯಿಂದ ಬೀರವಾರ ಗ್ರಾಮದಲ್ಲಿ ಶೋಕದ ವಾತಾವರಣ ಮೂಡಿದೆ. ಸ್ಥಳಕ್ಕೆ ಕುದೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನು ನೆಲಮಂಗಲ ಶವಾಗಾರಕ್ಕೆ ರವಾನಿಸಲಾಗಿದೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಮ್ ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ.